ತುಂಬಾ ಕಷ್ಟಪಟ್ಟು ನಾನೇ ಸ್ವಂತವಾಗಿ ಕತೆ ಬರಿತಾ ಇದ್ದೀನಿ. ಕತೆ ಶುರು ಮಾಡೋ ಮುನ್ನ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಅವರು ಮಾಡಿದ ತಪ್ಪಿಗೆ ನಾನು ಅವರ ಮಗನ ಜೊತೆ ಒಂದು ದಿನ ಪೂರ್ತಿ ಮಲಗಬೇಕಾಯಿತು. ಅಂದು ಮುಸ್ಸಂಜೆ ವೇಳೆ, ಸಂಜೆ 6 ಗಂಟೆ ಆಗಿತ್ತು. ನಾನು ಟಿವಿಯ ಮುಂದೆ ಕುಳಿತು ಧಾರಾವಾಹಿ ನೋಡುತ್ತಿದ್ದೆ. ದಿಢೀರಂತ ಮನೆಯ ಮುಂದೆ ಆಂಬ್ಯುಲೆನ್ಸ್ನ ಸದ್ದು ಕೇಳಿತು. ನಾನು ಎದ್ದು ಆಚೆ ಬಂದು ನೋಡಿದೆ. ಅಲ್ಲಿ ನನ್ನ ಕಣ್ಣಿಗೆ ಕಂಡಿದ್ದು ನನ್ನ ಅಪ್ಪನ ಸಾವು. ನಾನು ಮುಗುಳ್ನಗುತ್ತಾ ಮತ್ತೆ ವಾಪಸ್ ಮನೆ ಒಳಗೆ ಹೋದೆ. ಈ ಪ್ರೀತಿ ಅನ್ನೋದು ಹೇಗೆ, ಯಾವಾಗ, ಯಾರಿಂದ ಯಾರ ಮೇಲೆ ಆಗುತ್ತೆ ಅಂತ ಯಾರಿಂದಲೂ ಹೇಳಕ್ಕಾಗಲ್ಲ. ಅದೇ ರೀತಿ ನನ್ನ ಜೀವನದಲ್ಲೂ ಇಬ್ಬರ ಮೇಲೆ ಪ್ರೀತಿ ಆಯ್ತು. ನನ್ನ ಜೀವನದಲ್ಲಿ ಎಲ್ಲವೂ ಇದ್ದರೂ ನಾನು ಏನೂ ಇಲ್ಲದ ಹಾಗೆ ಒಬ್ಬಂಟಿಯಾಗಿ ಜೀವನ ನಡೆಸುತ್ತಿದ್ದೇನೆ. ನಾನು ಒಂದು ಕಾಲೇಜಿನಲ್ಲಿ ಸೈನ್ಸ್ ಟೀಚರ್ ಆಗಿ ಕೆಲಸ ಮಾಡುತ್ತಿದ್ದೀನಿ. ಒಂದು ಪಿಜಿಯಲ್ಲಿ ವಾಸಿಸುತ್ತಿದ್ದೀನಿ. ಇಲ್ಲಿ ಎಲ್ಲರೂ ನನ್ನ ಜೊತೆ ತುಂಬಾ ಚೆನ್ನಾಗಿ ಇದ್ದಾರೆ. ನಾನು ಏನೇ ಮಾಡಿದರೂ ನನಗೆ ಪ್ರೋತ್ಸಾಹಿಸುತ್ತಾರೆ. ಒಂದು ರೀತಿಯಲ್ಲಿ ಹೇಳಬೇಕು ಅಂದ್ರೆ ಇವರೇ ನನ್ನ ಕುಟುಂಬದವರು ಅನಿಸುತ್ತದೆ ಒಂದೊಂದು ಬಾರಿ. ನಾನು ಈ ಊರಿಗೆ ಬಂದು ತುಂಬಾ ವರ್ಷಗಳೇ ಆಯಿತು. ಇಲ್ಲಿ ನನ್ನವರು ಯಾರೂ ಇಲ್ಲ ಅಂದರೂ ನನ್ನ ಜೊತೆ ಯಾರ್ಯಾರು ಇದ್ದಾರೋ ಅವರೆಲ್ಲರನ್ನೂ ನನ್ನವರೇ ಎಂದು ನಾನು ಅಂದುಕೊಂಡಿದ್ದೆ. ಕಾಲೇಜಿನಲ್ಲೂ ಕೂಡ ನಾನು ಅಂದರೆ ಎಲ್ಲರಿಗೂ ಇಷ್ಟ. ಯಾಕೆ ಅಂದ್ರೆ ನಾನು ಸ್ವಲ್ಪ ಮಾತು ಜಾಸ್ತಿ, ಕೆಲಸ ಕಮ್ಮಿ. ಅದಕ್ಕೆ ನನ್ನ ಸ್ಟೂಡೆಂಟ್ಸ್ಗಳಿಗೆ ನನ್ನ ಕ್ಲಾಸ್ ಅಂದರೆ ಬಹಳ ಇಷ್ಟ. ಯಾರೂ ಕೂಡ ಒಂದು ದಿನ ಕೂಡ ಮಿಸ್ ಮಾಡಿಕೊಳ್ಳದೆ ನನ್ನ ಕ್ಲಾಸ್ಗೆ ಹಾಜರಾಗುತ್ತಿದ್ದರು. ಹುಡುಗಿರಿಗಿಂತ ಹುಡುಗರಿಗೆ ನಾನು ಅಂದ್ರೆ ತುಂಬಾ ಇಷ್ಟ. ಅದು ಯಾಕೆ ಅಂತ ನನಗೆ ಇಲ್ಲಿವರೆಗೂ ಗೊತ್ತಾಗಿಲ್ಲ. ನಮ್ಮ ಕಾಲೇಜಿಗೆ ಸಮರ್ಥ್ ಅಂತ ಒಬ್ಬ ಹೊಸ ಹುಡುಗ ಅಡ್ಮಿಷನ್ ಆದ. ಒಂದು ದಿನ ಕಾಲೇಜಿನಲ್ಲಿ ಕ್ಲಾಸ್ ಮುಗಿಸಿ ಪ್ರಿನ್ಸಿಪಾಲ್ ರೂಮ್ ಅಲ್ಲಿ ಊಟ ಮಾಡುತ್ತಿದ್ದೆ. ಆಗ ಸಮರ್ಥ್ ಬಂದು, ನಿಮ್ಮತ್ರ 50 ರೂಪೀಸ್ ಇದ್ರೆ ಕೊಡಿ ಮೇಡಮ್, ನಾಳೆ ವಾಪಸ್ ತಂದು ಕೊಡ್ತೀನಿ ಅಂತ ಹೇಳಿದ. ನಿನಗೆ ಯಾಕೆ ಬೇಕು ಅಂತ ನಾನು ಅವನಿಗೆ ಕೇಳಿದೆ. ಅದಕ್ಕೆ ಅವನು, ಮೇಡಮ್ ನಾನಿವತ್ತು ಊಟ ತಗೊಂಡು ಬಂದಿಲ್ಲ, ಹಾಗಾಗಿ ಹೊರಗಡೆ ಊಟ ಮಾಡ್ಕೊಂತೀನಿ. ಅದಕ್ಕೆ ನಿಮ್ಮತ್ರ ಇದ್ರೆ ಕೊಡಿ, ನಾಳೆ ವಾಪಸ್ಸನ್ನು ಕೊಡ್ತೀನಿ ಅಂದ. ನಾನು ಸರಿ ಅಂತ ಹೇಳಿ ಅವನಿಗೆ 50 ರೂಪೀಸ್ ಕೊಟ್ಟೆ. ಮಾರನೇ ದಿನ ಕ್ಲಾಸ್ಗೆ ಹೋದೆ. ಕ್ಲಾಸ್ ಮುಗಿದ ಮೇಲೆ ಸಮರ್ಥ್ ನನ್ನ ಬಳಿ ಬಂದ. ನಾನು ಏನು ಹೇಳು ಅಂದೆ. ಮೇಡಮ್ ನಿಮ್ಮ 50 ರೂಪೀಸ್ ಮರೆತಿ ಹೋಯಿತು ಮೇಡಮ್ ತರೋದು. ನೀವು ಹೇಗಿದ್ರು ಆಟೋದಲ್ಲಿ ದುಡ್ಡು ಕೊಟ್ಟು ಹೋಗ್ತೀರ ಅಲ್ವಾ, ಇವತ್ತು ಆಟೋದಲ್ಲಿ ಹೋಗೋ ಬದಲು ನನ್ನ ಬೈಕಲ್ಲಿ ಬನ್ನಿ ಅಂದ. ಅದಕ್ಕೆ ನಾನು, ಅದೆಲ್ಲ ಆಗಲ್ಲ, ನೀನು ಬೇಕಾದ್ರೆ ನಾಳೆ ದುಡ್ಡು ಅಂದೆ. ಆದರೆ ಅವನು ನನ್ನ ಮಾತು ಕೇಳಲಿಲ್ಲ. ಅಯ್ಯೋ ಮೇಡಮ್, ಬೇರೆಯವರ ದುಡ್ಡು ಪಾಷಾಣದ ಸಮ. ನನಗೆ ಆತರ ಬೇರೆಯವರ ದುಡ್ಡನ್ನ ತುಂಬಾ ದಿನ ಇಟ್ಕೊಂಡು ಅಭ್ಯಾಸ ಇಲ್ಲ. ಪ್ಲೀಸ್ ನನ್ನ ಜೊತೆ ಬನ್ನಿ, ಇವತ್ತು ನಿಮ್ಮನ್ನ ನಾನೇ ಮನೆ ಡ್ರಾಪ್ ಮಾಡ್ತೀನಿ ಅಂದ. ನಾನು ಸ್ವಲ್ಪ ಯೋಚಿಸಿ, ಸರಿ ಆಯ್ತು, ನೀನು ಹೊರಗಡೆ ವೇಟ್ ಮಾಡು, ನಾನು ಬರ್ತೀನಿ ಅಂದೆ. ಇವನ ಜೊತೆ ಹೋಗೋದು ಸೇಫಾ ಇಲ್ವಾ? ಸಮರ್ಥ್ ಒಳ್ಳೆ ಹುಡುಗ ಅನ್ಸುತ್ತೆ. ಹೊರಗಡೆ ಕೂಡ ಯಾವ ಹುಡುಗನ ಜೊತೆನೋ ನಾನು ಅವನನ್ನು ನೋಡಿಲ್ಲ, ಏನಾಗುತ್ತೋ ನೋಡೋಣ ಅಂತ ಅವನ ಜೊತೆ ಹೋದೆ. ದಾರಿಯಲ್ಲಿ ಹೋಗ್ತಾ, ಮೇಡಮ್ ನೀವು ಒಬ್ಬರೇನಾ ಇರೋದು, ನಿಮಗ್ಯಾರು ಸಂಬಂಧಿಕರು ಇಲ್ವಾ ಅಂದ. ನೋಡು, ಇದಕ್ಕೆ ನಾನ್ ನಿನ್ ಜೊತೆ ಬರಲ್ಲ ಅಂತ ಹೇಳಿದ್ದು. ನನ್ನ ಬಗ್ಗೆ ತಿಳ್ಕೊಂಡು ನೀನೇನ್ ಮಾಡಬೇಕು? ಸುಮ್ನೆ ಈ ರೀತಿ ಪ್ರಶ್ನೆ ಮಾಡೋದನ್ನ ಬಿಟ್ಟು ನನ್ನ ಪಿಜಿಗೆ ಡ್ರಾಪ್ ಮಾಡಿ ನೀನು ನಿಮ್ಮನೆಗೆ ಹೋಗು ಅಂದೆ. ನೀವು ಪಿಜಿಯಲ್ಲ ಇರೋದು ಮೇಡಮ್, ನಮ್ಮ ಮನೆಗೆ ಮೇಲೆ ರೂಮ್ ಖಾಲಿ ಇದೆ, ಅಲ್ಲೇ ಉಳಿದುಕೊಳ್ಳಿ. ನಾನು ಬೇಕಾದರೆ ನಮ್ಮ ಅಪ್ಪಂತ್ರ ಮಾತಾಡಿ ಬಾಡಿಗೆ ಕಮ್ಮಿ ಮಾಡಿಸಿ ಕೊಡುತ್ತೇನೆ. ನೋಡು, ಪುನಃ ಈಗ ತಾನೇ ಹೇಳಿದ್ನಲ್ಲ, ನಿನಗೆ ಜಾಸ್ತಿ ಪ್ರಶ್ನೆ ಮಾಡಬೇಡ ಅಂತ. ಇದು ಪ್ರಶ್ನೆ ಅಲ್ಲ ಮೇಡಮ್, ನೀವು ನಮ್ಮ ಕಾಲೇಜ್ ಟೀಚರ್ ಅಲ್ವಾ, ಅದಕ್ಕೆ ಸ್ವಲ್ಪ ಕೇರಿಂಗ್ ಅಷ್ಟೇ ಅಂದ. ನಿನ್ನ ಕಾಳಜಿಯಲ್ಲ ನಿನ್ನ ಹತ್ರಾನೇ ಇಟ್ಕೋ, ನಿನಗೆ ಒಳ್ಳೆದು. ಸರಿ ಆಯ್ತು ಬಿಡಿ ಮೇಡಮ್, ಇಲ್ಲೇ ನಿಲ್ಸು ಸಮರ್ಥ್ ಅಂದೆ. ಇದೇನಾ ಮೇಡಮ್ ನಿಮ್ಮ ಪಿಜಿ ಅಂದ. ಹೂ ಇದೆ ಅಂದೆ. ಸರಿ ಆಯ್ತು ಮೇಡಮ್, ಬಾಯ್ ಅಂತ ಹೇಳಿ ಅವನು ಅವನ ಮನೆಗೆ ಹೋದ. ಮಾರನೇ ದಿನ ಸಮರ್ಥ್ ನನ್ನ ಹತ್ರ ಬಂದು ಅವಳಿಗೆ ನಿಮ್ಮ ದುಡ್ಡು ಅಂದ. ಇವಾಗ ದುಡ್ಡು ಯಾಕೆ ಕೊಡ್ತಾ ಇದ್ಯಾ? ನೆನ್ನೆ ನೀನೇ ನನ್ನ ಮನೆಗೆ ಡ್ರಾಪ್ ಮಾಡ್ದಲ್ಲ,
ನಾನು ತರ ಬೇರೆಯವರ ದುಡ್ಡೆಲ್ಲ ಇಟ್ಕೊಳ್ಳಲ್ಲ ಮೇಡಮ್, ನಿಮ್ಮ ದುಡ್ಡು ನೀವು ತಗೊಳ್ಳಿ ಅಂದ. ನೆನ್ನೆ ನೀನು ಏನು ಹೇಳಿದೆ, ನಿಮ್ಮ ಮನೆಗೆ ಬಿಡ್ತೀನಿ, ಅಲ್ಲಿಗೆ ಈ ದುಡ್ಡು ಸರಿ ಹೋಯಿತು ಅಂತ ಹೇಳಿದೆ ತಾನೇ? ನಾನು ಆತರ ಎಲ್ಲ ಹೇಳಿಲ್ಲ ಮೇಡಮ್. ಇವಾಗ ನೀವು ದುಡ್ಡು ತಗೊಳ್ಳಿಲ್ಲ ಅಂದ್ರೆ ಇವತ್ತು ಕೂಡ ನಾನು ನಿಮ್ಮ ಮನೆಯಲ್ಲಿ ಅಂದ. ಹೇ ಹುಚ್ಚ, ಸುಮ್ನೆ ಕ್ಲಾಸ್ ಹೋಗು ಅಂತ ಹೇಳಿ ಹೋಗ್ತಾ ಇದ್ದೆ ಮೇಡಮ್, ಆಚೆ ನಿಮ್ಗೋಸ್ಕರ ಕಾಯ್ತಾ ಇರ್ತೀನಿ ಬನ್ನಿ ಅಂದನು. ನಾನು ಕ್ಲಾಸ್ ಮುಗಿಸಿ ಆಚೆ ಹೋದೆ. ಅಲ್ಲಿ ಅವನು ಬೈಕ್ ಮೇಲೆ ಕುಳಿತು ಕಾಯುತ್ತಿದ್ದ. ರೋಡಲ್ಲಿ ಯಾರೋ ಒಬ್ಬ ವ್ಯಕ್ತಿ ಬಿದ್ದು ಯಾರಾದರೂ ನೀರು ಕೊಡಿ ಅಮ್ಮ, ಯಾರಾದರೂ ನೀರು ಕೊಡಿ ಅಂತ ಹೇಳುತ್ತಿದ್ದ. ಆ ವ್ಯಕ್ತಿ ತುಂಬಾ ಗಲೀಜಾಗಿ ಬಟ್ಟೆ ಹಾಕಿದ. ಅದಕ್ಕೆ ಅವನ ಬಳಿ ಜನಗಳು ಯಾರೂ ಹೋಗುತ್ತಿರಲಿಲ್ಲ. ನಾನು ನನ್ನ ಬ್ಯಾಗಿಂದ ಬಾಟಲ್ ತೆಗೆದು ಅವನಿಗೆ ಕೊಡೋಕೆ ಹೋಗುತ್ತಿದ್ದೆ. ಅಷ್ಟರಲ್ಲಿ ಸಮರ್ಥ್ ಅವರನ್ನು ಮೇಲೆತ್ತಿ ಕೂರಿಸಿ ನೀರನ್ನು ಕುಡಿಸಿದ. ಆಗ ವ್ಯಕ್ತಿ, ನಿನ್ನಿಂದ ತುಂಬಾ ಉಪಕಾರ ಆಯ್ತು. ನಾನು ಅವಾಗಿಂದ ನೀರು ನೀರು ಅಂತ ಕೇಳ್ತಾನೆ ಇದೆ, ಯಾರೂ ಕೊಡಲಿಲ್ಲ. ನೀನು ತುಂಬಾ ಒಳ್ಳೆ ವ್ಯಕ್ತಿ ಅಪ್ಪ, ಆ ದೇವರು ಒಳ್ಳೆಯದು ಮಾಡಲಿ ನಿನಗೆ ಅಂದರು. ಸಾರ್, ನೀವು ಎಲ್ಲಿಗೆ ಹೋಗಬೇಕು ಹೇಳಿ, ನಾನು ಬಿಡ್ತೀನಿ ಮಾಡ್ತೀನಿ ಅಂತ ಸಮರ್ಥ ಹೇಳಿದ. ಅವರು, ಬೇಡ ಬಿಡಪ್ಪ, ನಿನಗೆ ಯಾಕೆ ತೊಂದರೆ, ನಾನು ಬಸ್ಸಲ್ಲಿ ಹೋಗ್ತೀನಿ. ಬೇಡ ಬಿಡಪ್ಪ, ನಿನಗೆ ಯಾಕೆ ತೊಂದರೆ, ನಾನು ಬಸ್ಸಲ್ಲಿ ಹೋಗ್ತೀನಿ ಎಂದರು. ಸರ್, ನಿಮ್ಮಲ್ಲಿ ತುಂಬಾ ಸುಸ್ತಾಗಿದ್ದೀರಾ, ಇವೆಲ್ಲ ಹೋಗ್ಬೇಕು ಹೇಳಿ, ನಾನ್ ನಿಮ್ಗ್ ಬಿಡ್ತೀನಿ ಅಂತ ಹೇಳಿ ಅವರನ್ನು ಬೈಕ್ ಮೇಲೆ ಕೂರಿಸಿಕೊಂಡು ಹೋದನು. ನಾಳೆ ಅವನು ಬಂದು ಇವತ್ತು ಬಿಡ್ಲಾ ಅಂದನು. ನಿನಗ್ ಒಂದ್ಸಲಿ ಹೇಳ್ದೆ ಅರ್ಥ ಆಗಲ್ವಾ? ನಾನು ದಿನನಿತ್ಯ ಹೇಗೆ ಮಾಡೋದು ಹಾಗೆ ಹೋಗ್ತೀನಿ, ನೀನು ನನ್ನ ಮೇಲೆ ಯಾವುದೇ ತರ ಕಾಳಜಿ ತೋರಿಸುವುದು ಬೇಡ ಅಂತ ಅವನಿಗೆ ಹೇಳಿದೆ. ಅವನು ಏನು ಮಾತನಾಡದೆ ಸೈಲೆಂಟಾಗಿ ಹೊರಟು ಹೋದ. ನಂತರ ಯಾಕೋ ನನಗೆ ಬೇಜಾರಾಯ್ತು. ಅವನು ಆಚೆ ನನಗಾಗಿ ಕಾಯುತ್ತಿದ್ದನು. ಏನು ನನಗೆ ಗೊತ್ತಿಲ್ಲ, ಆದರೆ ಸುಮಾರು ಸಮಯ ಅಲ್ಲೇ ನಿಂತಿದ್ದ. ನಾನು ಅವನ ಬಳಿ ಹೋಗಿ, ನಡೆಯಿರಿ ಸಾರ್, ನನ್ನ ಮನೆಗೆ ಬಿಡಿ ಅಂದೆ. ಅವನು ಬಹಳ ಖುಷಿಯಿಂದ, ನೀವು ಹೇಳೋದ್ ಹೆಚ್ಚ, ನಾನು ನಿಮ್ಮನ್ನ ಬಿಡೋದೇಚ, ಬನ್ನಿ ಹತ್ತಿ ಅಂದನು. ರಸ್ತೆಯಲ್ಲಿ ಹೋಗ್ತಾ ಇದ್ದಂತೆ ಅವನು, ಮೇಡಮ್ ಪಾನಿಪುರಿ ತಿನ್ನೋಣ ಪ್ಲೀಸ್, ಬೇಡ ಅನ್ಬೇಡಿ ಪ್ಲೀಸ್ ಅಂದನು. ಸರಿ ಆಯ್ತು ನಡಿ ಅಂದೆ. ಇದು ಹೀಗೆ ಮುಂದುವರಿಯುತ್ತದೆ. ದಿನೇ ದಿನೇ ಅವನೇ ನನ್ನನ್ನು ಮನೆಗೆ ಬಿಡುತ್ತಿದ್ದ. ಅವನು ನನಗೆ ಪರಿಚಯವಾದಾಗಿಂದ ನನ್ನ ಜೀವನ ತುಂಬಾ ಸುಂದರ ಅನಿಸಿತು. ಅವನನ್ನು ಒಂದು ದಿವಸ ಕೂಡ ನೋಡದೆ ನನಗೆ ಇರುವುದಕ್ಕೆ ಆಗುತ್ತಿರಲಿಲ್ಲ. ನನ್ನ ವಯಸ್ಸನ್ನು ಅವನ ವಯಸ್ಸನ್ನು ಲೆಕ್ಕಿಸದೆ ನಾನು ಅವನನ್ನು ತುಂಬಾ ಪ್ರೀತಿಸಲು ಶುರು ಮಾಡಿದೆ. ಆದರೆ ಅದನ್ನು ಅವನಿಗೆ ಹೇಳುವುದಕ್ಕೆ ಆಗುತ್ತಿರಲಿಲ್ಲ. ಯಾಕೆಂದರೆ ಅವನು ನನಗಿಂತ ವಯಸ್ಸಿನಲ್ಲಿ ತುಂಬಾ ಚಿಕ್ಕವನು. ಹಾಗಾಗಿ ನನಗೆ ಅವನ ಮೇಲಿದ್ದ ಪ್ರೀತಿಯನ್ನು ಅವನಿಗೆ ಹೇಳಲು ಮುಜುಗರವಾಗುತ್ತಿತ್ತು. ಆದರೆ ಒಂದು ದಿನ ಕ್ಲಾಸ್ ರೂಮಿನಲ್ಲಿ ನಾನು ಒಬ್ಬಳೇ ಕುಳಿತಿದ್ದೆ. ಅವತ್ತು ನನ್ನ ಹುಟ್ಟುಹಬ್ಬ. ಆಗ ಅವನು ನನ್ನ ಬಳಿ ಒಂದು ಹಾರ್ಟ್ ಶೇಪಿನ ಕೇಕ್ ಅನ್ನು ತಂದು ನನ್ನ ಮುಂದೆ ಇಟ್ಟನು. ಇದೇನಿದು ಅಂದೆ. ಇವತ್ತು ನಿಮ್ಮ ಹುಟ್ಟಿದ ಹಬ್ಬ ಅಂತ ನನಗೆ ಗೊತ್ತು ಮೇಡಮ್, ಕೇಕ್ ಕಟ್ ಮಾಡಿ ಎಂದನು. ನಾನು ಕೇಕ್ ಕಟ್ ಮಾಡಿ ಅವನಿಗೆ ತಿನ್ನಿಸಿದೆ. ಅವನು ಕೂಡ ನನಗೆ ತಿನ್ನಿಸಿದ. ಅವನು ನನ್ನ ಕೈ ಹಿಡಿದು ನನ್ನ ಬೆರಳಿಗೆ ಒಂದು ಬೆಳ್ಳಿಯ ಉಂಗುರವನ್ನು ಹಾಕಿ, ಐ ಲವ್ ಯು, ನಾನು ನಿಮ್ಮನ್ನು ಮದುವೆಯಾಗುತ್ತೇನೆ ಮೇಡಮ್ ಅಂದನು. ಅವತ್ತು ನನಗೆ ಆದ ಖುಷಿಗೆ ಯಾರಿಂದಲೂ ಬೆಲೆ ಕಟ್ಟಲು ಸಾಧ್ಯವಿಲ್ಲ. ಅಷ್ಟು ಖುಷಿಯಾಯಿತು ಅವನ ಮಾತು ಕೇಳಿ. ಆದರೆ ಈ ಪ್ರಪಂಚಕ್ಕೆ ಎದುರಿಗೆ ನಾನು ಅವನಿಗೆ ಹೇಳಿದೆ, ನಿನಗೇನು ತಲೆ ಕೆಟ್ಟಿದ್ಯಾ, ನಿನಗೆ ಎಷ್ಟು ವಯಸ್ಸು, ನಿಂಗೆ ಎಷ್ಟು ವಯಸ್ಸು, ನಾವಿಬ್ಬರೂ ಮದುವೆ ಆಗೋದು ಸರಿನಾ ಅಂದೆ. ಆಗ ಅವನು, ಈ ಪ್ರಪಂಚ ಏನೇ ಹೇಳಿ ಮೇಡಮ್, ಈ ಜನಗಳು ನಮ್ಮ ಬಗ್ಗೆ ಏನೇ ಮಾತಾಡ್ಲಿ, ನಾನು ಯಾವುದಕ್ಕೂ ತಲೆಕೆಡಿಸಿಕೊಳ್ಳಲಿಲ್ಲ. ನೀವು ನನ್ನ ಒಪ್ಪಿಕೊಳ್ಳಲಿಲ್ಲ ಅಂದ್ರೆ ನಾನು ತುಂಬಾ ತಲೆಕೆಡಿಸಿಕೊಳ್ಳುತ್ತೇನೆ. ನಿಮಗೋಸ್ಕರ ನಾನು ನಮ್ಮ ಅಪ್ಪ ಅಮ್ಮನನ್ನು ಕೂಡ ಬಿಟ್ಟು ಬರೋಕೆ ರೆಡಿ ಇದೀನಿ. ಅಷ್ಟು ಇಷ್ಟಪಡ್ತೀನಿ ನಿಮ್ಮನ್ನ. ದಯವಿಟ್ಟು ನನ್ನ ಒಪ್ಕೊಳ್ಳಿ ಮೇಡಮ್, ನಾವಿಬ್ರು ಎಲ್ಲರೂ ದೂರ ಹೋಗಿ ನೆಮ್ಮದಿಯಿಂದ ಜೀವನ ಮಾಡೋಣ ಅಂದನು. ಆ ಕ್ಷಣ ನಾನು ಅವನಿಗೆ ಏನು ಹೇಳಬೇಕು ಅಂತ ನನಗೆ ಗೊತ್ತಾಗಲಿಲ್ಲ. ಇನ್ನು ಮೇಲೆ ನೀನು ನನ್ನನ್ನು ಮನೆಗೆ ಬಿಡುವುದು ಬೇಡ ಅಂದೆ. ಆಗ ಅವನು, ಮೇಡಮ್ ಅಂದನು, ನೀನು ನನ್ನ ಜೊತೆ ನಮ್ಮ ಮನೆಯಲ್ಲಿ ಉಳ್ಕೊ ಅಂದೆ.
ಆಗ ಅವನು ನನ್ನನ್ನು ಎತ್ತಿಕೊಂಡು ಒಂದು ರೌಂಡ್ ತಿರುಗಿಸಿದ. ನಾನು ಹೇ ಸಾಕು ಸಾಕು ಇಳಿಸು ಕೆಳಗೆ ಅಂದೆ. ನಾನು ಕೂಡ ನಿನ್ನನ್ನು ನಿನಗಿಂತ ಮುಂಚೆಯಿಂದಾನೇ ತುಂಬಾ ಇಷ್ಟಪಡ್ತೀನಿ ಕಣೋ, ಆದ್ರೆ ಹೇಳಿಕೊಳ್ಳೋಕೆ ಆಗ್ತಿರಲಿಲ್ಲ ಅಷ್ಟೇ ಅಂದೆ. ಇವಾಗ್ ಹೇಳಿದ್ರಲ್ಲ ಬಿಡಿ, ಇನ್ನು ಮುಂದೆ ಗಂಡ ಹೆಂಡತಿ ಆಗಿ ಇರೋಣ ಅಂದ. ಇಬ್ಬರು ಅಲ್ಲೇ ಒಂದಾದೆವು. ಮುಂದೆ ನಮ್ಮಿಬ್ಬರ ಮದುವೆ ಯಾವಾಗ ಅಂತ ಅವನಿಗೆ. ಈ ವಾರ ಕಳೀಲಿ, ಮುಂದಿನ ವಾರ ನಿಮ್ಮನ್ನ ಕರ್ಕೊಂಡು ಹೋಗಿ ನಮ್ಮಪ್ಪ ಅಮ್ಮನ ಮುಂದೆ ನಿಲ್ಲಿಸ್ತೀನಿ ನೋಡಿ, ನಾನು ಇವರನ್ನೇ ಮದುವೆಯಾಗೋದು ಅಂತ ಹೇಳ್ತೀನಿ. ಅದೇನಾಗುತ್ತೋ ಆಗಲಿ. ಅವರು ಒಪ್ಪಲಿಲ್ಲ ಅಂದ್ರೆ ಈ ಊರನ್ನೇ ಬಿಟ್ಟು ಬೇರೆ ಊರಿಗೆ ಹೋಗಿ ಮದುವೆಯಾಗಿ ಸಂಸಾರ ಮಾಡೋಣ ಅಂದನು. ಆಯ್ತು, ಈಗ ಟೈಮ್ ಆಗಿದೆ, ಬಾ ಹೋಗೋಣ ಅಂದೆ. ಮುಂದಿನ ವಾರ ಅವನು ಹೇಳಿದ ಹಾಗೇನೆ ಅವರ ಮನೆಯ ಬಾಗಿಲ ಮುಂದೆ ನಿಂತು ಬೆಲ್ ಮಾಡಿದ. ಅವರ ಮನೆ ಕೆಲಸದವರು ಬಂದು ಬಾಗಿಲನ್ನು ತೆಗೆದರು. ನಾನು ಒಳಗಡೆ ಹೋದ ತಕ್ಷಣ ಇದೇನು ಮನೆನಾ ಇಲ್ಲ ಅರಮನೆನಾ, ಏನು ಎಷ್ಟು ಚೆನ್ನಾಗಿದೆ ನಿಮ್ಮ ಮನೆ ಎಂದೆ. ನಾನು ಹುಟ್ಟಾಗಿಂದ ಇದೇ ಮನೆಯಲ್ಲಿ ಇದ್ದೀನಿ ಮೇಡಮ್, ನಮ್ಮಪ್ಪ ಅಮ್ಮನಿಗೆ ಈ ಮನೆನ ಒಂದು ಗೊತ್ತಿಲ್ಲ ಮೇಡಮ್, ಆದ್ರೆ ನೆಮ್ಮದಿಯಾಗಿ ಇದ್ದೀವಿ ಅಂದನು. ನೀವು ಇಲ್ಲೇ ಕೂತಿರಿ, ನಾನು ಹೋಗಿ ಅಮ್ಮನನ್ನು ಕರೆದುಕೊಂಡು ಬರುತ್ತೇನೆ ಎಂದ. ಅವನು ಅವರ ಅಮ್ಮನ ಜೊತೆ ಬಂದನು. ನನಗೆ ಅವರನ್ನು ನೋಡಿದ ತಕ್ಷಣ ಆಕಾಶ ತಲೆ ಮೇಲೆ ಬಿದ್ದಂತಾಯಿತು. ನಾನು ನನ್ನ ಜೀವನದಲ್ಲಿ ಯಾರಿಂದ ದೂರ ಆಗಿದ್ದೇನು, ಅವಳೇ ನನ್ನ ಮುಂದೆ ಬಂದು ನಿಂತಿದ್ದಳು. ನನ್ನ ಕಣ್ಣುಗಳಲ್ಲಿ ನೀರು ತುಂಬಿದವು. ಅವನಮ್ಮ ಬೇರೆ ಯಾರೂ ಅಲ್ಲ, ಅವಳು ನಮ್ಮ ಅಕ್ಕ ಸಮರ್ಥಿಗೆ. ನಾನು ಅವರ ಚಿಕ್ಕಮ್ಮ ಅಂತ ತಿಳಿಯದೆ ಅವನು ನನ್ನನ್ನು ಇಷ್ಟಪಟ್ಟಿದ್ದಾನೆ. ನಾನು ಅವನು ನನ್ನ ಅಕ್ಕನ ಮಗ ಅಂತ ತಿಳಿಯದೆ ಅವನ ಮೇಲೆ ಆಸೆ ಪಟ್ಟೆ. ಅವನು ಅವರ ಅಮ್ಮನೊಂದಿಗೆ, ಅಮ್ಮ ನಾನು ಇವರನ್ನು ತುಂಬಾ ಇಷ್ಟಪಡುತ್ತಿದ್ದೇನೆ, ನಾನು ಮದುವೆ ಆದರೆ ಇವರನ್ನೇ ಆಗೋದು ಅಂದ. ಅವಳು ಅವನ ಕಪಾಲಕ್ಕೆ ಒಂದು ಬಾರಿಸಿದಳು. ಅವನು ಯಾಕಮ್ಮ ಹೊಡೆದಿದೆ, ಏನಾಯ್ತು ಅಂದ. ಅವಳು ನನ್ನನ್ನು ಕೇಳಿದಳು, ನೀನು ಇನ್ನೂ ಬದುಕಿದ್ದೀಯಾ, ಅದಕ್ಕೆ ನಾನು ಬದುಕಿರೋವರೆಗೂ ನಿನ್ನ ಮುಖ ನೋಡಬಾರದು ಅಂತ ಅಂದುಕೊಂಡಿದ್ದೆ, ಆದರೆ ವಿಧಿ ನೋಡು ನಿನ್ನ ಮಗನನ್ನೇ ನಾನು ಪ್ರೀತಿಸುವಂತಾಯ್ತು ಅಂದೆ. ಅಮ್ಮ ಯಾಕ್ ಈ ರೀತಿ ಮಾತಾಡ್ತಾ ಇದ್ದೀಯಾ, ಏನಾಯ್ತು ನಿನ್ಗೆ ಅಂದನು. ಏನಾಯ್ತ, ಇವಳು ಯಾರು ಅಂತ ಗೊತ್ತಿಲ್ಲ ನಿಂಗೆ. ಗೊತ್ತೋ ಅಮ್ಮ, ಎಲ್ಲ ಗೊತ್ತಿದೆ, ನಾನು ಇಷ್ಟಪಟ್ಟಿರೋದು ನೀವ್ಯಾರು ಏನೇ ಹೇಳಿದರೂ ನಾನು ಇವರ ಜೊತೆನೇ ಇರ್ತೀನಿ ಅಂದನು. ಇವಳು ನನ್ನ ಸ್ವಂತ ತಂಗಿ ಅಂದ್ರೆ ಇವಳು ನಿನಗೆ ಚಿಕ್ಕಮ್ಮ ಆಗಬೇಕು ಅಂದಳು. ನೋ ಅಮ್ಮ, ಏನ್ ಹೇಳ್ತಾ ಇದ್ಯಾ ನೀನು, ಇವರು ನನ್ ಚಿಕ್ಕಮ್ಮನ ಅಂದನು. ಹೌದು, ನೀನು ಅವರಿಗೆ ಮಗನ ಸಮ ಅಂದಳು. ಅಮ್ಮ ದಯವಿಟ್ಟು ಸ್ವಲ್ಪ ಅರ್ಥ ಆಗೋತರ ಹೇಳು ಅಮ್ಮ, ನನಗೊಂದು ಅರ್ಥ ಆಗ್ತಾ ಇಲ್ಲ ಅಂದನು. ಅದನ್ನ ನಾನು ಹೇಳ್ತೀನಿ ಸಮರ್ಥ್, ನನ್ನ ಜೊತೆ ಬಾ ಅಂತ ಅವನನ್ನು ಕರ್ಕೊಂಡು ಹೋದೆ. ಈಗ ಹೇಳಿ ನೀವು ನಿಜ ನಮ್ಮಮ್ಮನ ತಂಗಿನ ಅಂದನು. ಅದೊಂದು ದೊಡ್ಡ ಕತೆ. ನಮ್ಮದು ಒಂದು ಚಿಕ್ಕ ಹಳ್ಳಿ, ಆ ಹಳ್ಳಿಯಲ್ಲಿ ನಾವೇ ದೊಡ್ಡ ಮನೆತನದವರು. ಆ ಮನೆಯಲ್ಲಿ ಅಪ್ಪ ಅಮ್ಮ, ಒಂದು ಅಕ್ಕ, ಇನ್ನೊಂದು ನಾನು ಇದ್ದೆವು. ಸಿಟಿಯಲ್ಲಿ ನಮಗೆ 3 ಮನೆ ಇದ್ದರು. ಅಪ್ಪ ಅಮ್ಮ ಅದನ್ನೆಲ್ಲ ಬಾಡಿಗೆಗೆ ಕೊಟ್ಟು ಈ ಹಳ್ಳಿಯಲ್ಲಿ ಉಳಕೊಂಡರು. ಅವರಿಗೆ ಹಳ್ಳಿ ಎಂದರೆ ಅಷ್ಟು ಇಷ್ಟ. ಅಲ್ಲಿನ ಅಚ್ಚ ಹಸಿರಿನ ವಾತಾವರಣ, ಅಲ್ಲಿನ ಜನ, ಹೊಲಗದ್ದೆ, ತೋಟ ಇವೆಲ್ಲವೂ ಅವರಿಗೆ ಅಚ್ಚುಮೆಚ್ಚು. ಹೀಗಾಗಿ ಅಪ್ಪ ಅಮ್ಮ ಸಿಟಿಗೆ ಹೋಗುವ ನಿರ್ಧಾರ ಮಾಡಲಿಲ್ಲ, ಇಲ್ಲೇ ಉಳಿದರು. ಚಿಕ್ಕ ವಯಸ್ಸಿಂದನೂ ನಮ್ಮಪ್ಪಂಗೆ ನನ್ ಕಂಡ್ರೆ ಬಹಳ ಇಷ್ಟ. ಆದರೆ ನಮ್ಮಮ್ಮ ಆತರ ಅಲ್ಲ, ಅವರಿಗೆ ಇಬ್ಬರು ಕಂಡ್ರು ತುಂಬಾ ಇಷ್ಟ. ನಂದು ಕಪ್ಪು ಬಣ್ಣ, ನಾನು ನೋಡಲು ಅಷ್ಟು ಏನೂ ಚೆನ್ನಾಗಿರಲಿಲ್ಲ, ಆದರೆ ನಮ್ಮಕ್ಕನಂತರಲ್ಲ, ಅವಳು ತುಂಬಾ ಸುಂದರವಾಗಿದ್ದಳು. ಆದರೆ ನನ್ನ ಓದುವುದರಲ್ಲಿ, ಮನೆ ಕೆಲಸ ಮಾಡುವುದರಲ್ಲಿ, ಅಡಿಗೆ ಮಾಡುವುದರಲ್ಲಿ ಇವೆಲ್ಲದರಲ್ಲೂ ಅವಳಿಗಿಂತ ನಾನೇ ಮುಂದೆ. ಅವಳಿಗೆ ಏನು ಮಾಡಲು ಬರುತ್ತಿರಲಿಲ್ಲ. ಓದುವುದರಲ್ಲಿ ನಾನು 100ಕ್ಕೆ 100 ಮಾರ್ಕ್ಸ್ ತೆಗೆಯುತ್ತಿದ್ದೆ, ಆದರೆ ಅವಳು 100ಕ್ಕೆ 5, 6 ತೆಗೆಯುತ್ತಿದ್ದಳು. ಹೀಗಾಗಿ ನಮ್ಮಪ್ಪನಿಗೆ ಅವಳ ಕಂಡ್ರೇನೇ ಆಗುತ್ತಿರಲಿಲ್ಲ. ನಮ್ಮಪ್ಪ ಏನೇ ತಂದರೂ ನನಗೆ ಮಾತ್ರ ತರುತ್ತಿದ್ದರು, ಅವಳಿಗೆ ಏನೂ ತರುತ್ತಿರಲಿಲ್ಲ. ಅವರಿಗೆ ಅವಳನ್ನು ಕಂಡರೆ ಒಂಚೂರು ಇಷ್ಟ ಇರಲಿಲ್ಲ.
ಆದ್ರೆ ನನಗೆ ಅಕ್ಕ ಅಂದ್ರೆ ತುಂಬಾ ಇಷ್ಟ ಆಯ್ತು. ನಾನು ಚೆನ್ನಾಗಿ ಓದಿ ಡಿಗ್ರಿ ಮುಗಿಸಿದೆ, ಆದರೆ ಅವಳು ಎಸ್ಎಲ್ಸಿಲೇ ಫೇಲ್ ಆಗಿ ಮನೆಯಲ್ಲಿದ್ದಳು. ನಮ್ಮಪ್ಪ ನನಗೆ ಮದುವೆ ಮಾಡಲು ಸಿಟಿಯಲ್ಲಿರುವ ಅವರ ಸ್ನೇಹಿತನ ಮಗನನ್ನು ಮನೆಗೆ ಕರೆಸಿದರು. ಅವರಿಗೆ ನಾನ್ ಇಷ್ಟ ಅನ್ನೋ ಎಲ್ಲೋ ಗೊತ್ತಿಲ್ಲ, ಆದರೆ ನನಗೆ ಅವರನ್ನು ನೋಡಿದ ತಕ್ಷಣ ಇಷ್ಟಾದರು. ನಾನು ಈ ಮದುವೆಗೆ ಒಪ್ಪಿಗೆ ಕೊಟ್ಟೆ. ಮದುವೆ ದಿನ ನಾನು ಹಸೆಮಣೆ ಮೇಲೆ ಅವರಿಗಾಗಿ ಕಾಯ್ತಾ ಕುಳಿತಿದ್ದೆ. ಆದರೆ ಅವರು ಬರಲೇ ಇಲ್ಲ. ಮನೆಯಲ್ಲಿ ಎಲ್ಲರೂ ಅವರಿಗಾಗಿ ಹುಡುಕಾಡಿದರು. ಅವರು ಎಲ್ಲಿ ಕೂಡ ಸಿಗಲಿಲ್ಲ. ನನ್ನ ಅಕ್ಕ ಕೂಡ ಕಾಣಿಸುತ್ತಿರಲಿಲ್ಲ. ಆಗ ತಿಳಿಯಿತು, ನನ್ನ ಅಕ್ಕ ತನ್ನ ಸೌಂದರ್ಯದಿಂದ ಅವರನ್ನು ಮೋಡಿ ಮಾಡಿ ಅವರ ಜೊತೆ ಓಡಿ ಹೋಗಿದ್ದಾಳೆ ಎಂದು. ಈ ವಿಷಯ ಗೊತ್ತಾದ ಮೇಲೆ ನನಗಿಂತ ನಮ್ಮ ಅಪ್ಪ ಅಮ್ಮನಿಗೆ ಸಿಡಿಲು ಬಡದಂತಾಯಿತು. ಅಪ್ಪ ಯಾವಾಗಲೂ ಅದನ್ನೇ ನೆನೆಸಿಕೊಂಡು ಕೊರಗುತ್ತಿದ್ದರು. ನಮ್ಮ ಮನೆಯ ಮೊದಲನೇ ಶುಭ ಕಾರ್ಯವೇ ಈ ರೀತಿ ಆಗೋಯ್ತಲ್ಲ ಅಂತ. ಇದಾಗಿ 3 ತಿಂಗಳ ನಂತರ ಅವಳು ಮನೆಗೆ ಬಂದಳು. ಅಪ್ಪ ಅಮ್ಮ ಅವಳಿಗೆ ಚೆನ್ನಾಗಿ ಬೈದರು. ಅವಳು ಅಳುತ್ತಾ, ಅಪ್ಪ ಅಮ್ಮ, ನನಗೆ ಅರ್ಜೆಂಟಾಗಿ 10 ಲಕ್ಷ ಬೇಕು. ಅವರು ಯಾರಿಗೂ ಸಾಲ ಕೊಟ್ಟು ಮೋಸ ಹೋಗಿದ್ದಾರೆ. ಈಗ ಬ್ಯಾಂಕ್ನವರ ಅವರು ದಿನನಿತ್ಯ ಮನೆಯತ್ರ ಬಂದು ಗಲಾಟೆ ಮಾಡುತ್ತಿದ್ದಾರೆ. ನಿಮ್ಮ ಕಾಲು ಹಿಡಿದುಕೊಳ್ಳುತ್ತೇನೆ, ದಯವಿಟ್ಟು ನನಗೆ ಹಣ ಕೊಡಿ ಎಂದಳು. ಅಪ್ಪ ಅಮ್ಮ ನನ್ನ ಕಡೆ ನೋಡಿದರು. ನಾನು ಕೊಡಿ ಎಂದು ತಲೆ ಅಲ್ಲಾಡಿಸಿ ಮನೆಯಿಂದ ಆಚೆ ಹೋದೆ. ಇವಳು ಮೊದಲೇ ಎಲ್ಲಾ ಪ್ಲಾನ್ ಮಾಡಿಕೊಂಡು ಬಂದಿದ್ದಳು. ಅವಳು ನಮ್ಮ ಆಸ್ತಿಯಲ್ಲಿ 1 ಇಂಚು ಕೂಡ ಬಿಡದೆ ಎಲ್ಲ ಅವಳ ಹೆಸರಿಗೆ ಅಪ್ಪನ ಕೈಯಿಂದ ಬರೆಸಿಕೊಂಡ ಹಾಗೆ ಆಸ್ತಿ ಪತ್ರಗಳನ್ನು ರೆಡಿ ಮಾಡಿ ತಂದಿದ್ದಳು. 10 ಲಕ್ಷ ಚೆಕ್ ಪೇಪರ್ಗಳಿಗೂ ಅವಳು ಸಹಿ ಹಾಕುವ ಸಮಯದಲ್ಲಿ ಆ ಪೇಪರ್ಗಳಿಗೂ ಅವಳು ಸಹಿ ಹಾಕಿಸಿಕೊಂಡಳು. ಇದೆಲ್ಲ ಅವಳಿಗೆ ಬರುವುದಿಲ್ಲ, ಇದೆಲ್ಲ ನಿಮ್ಮಪ್ಪನ ಪ್ಲಾನ್ ಆಗಿ ಇತ್ತು. ಇದೆಲ್ಲ ಆದ ಮೇಲೆ ಅಪ್ಪ ತೋಟಕ್ಕೆ ಹೋದರು. ಆದರೆ ಅವರು ಅಲ್ಲಿಗೆ ಹೋದ ಮೇಲೆ ಅಕ್ಕ ಈ ರೀತಿ ಮಾಡಿರುವುದು ತಿಳಿಯಿತು. ಏನು ಗೊತ್ತಿಲ್ಲ, ಆದರೆ ಮತ್ತೆ ವಾಪಸ್ ಮನೆಗೆ ಬಂದಿದ್ದು ಅವರ ದೇಹ ಮಾತ್ರ, ಅವರ ಆತ್ಮ ನಮ್ಮನ್ನೆಲ್ಲ ಬಿಟ್ಟು ಹೋಗಿತ್ತು. ಸಂಜೆ ಆಂಬ್ಯುಲೆನ್ಸ್ ಬಂದು ಮನೆ ಮುಂದೆ ನಿಂತಾಗ ಅಕ್ಕ ಮುಗುಳ್ನಗುತ್ತ ಒಳಗೆ ಬಂದಳು. ನಾನು ಆಚೆ ಓಡಿ ಹೋಗಿ ನೋಡಿದೆ, ಅಪ್ಪ ಚಿರ ನಿದ್ರೆಗೆ ಜಾರಿದರು. ಅಪ್ಪನನ್ನು ನೋಡಿ ಅಮ್ಮನಿಗೆ ಅಲ್ಲೇ ಹೃದಯಘಾತವಾಯಿತು. ಅಮ್ಮ ಕೂಡ ನನ್ನನ್ನು ಬಿಟ್ಟು ಹೋದಳು. ನಾನು ತುಂಬಾ ಅಳುತ್ತಾ ಗೋಳಾಡುತ್ತಿದ್ದೆ. ಆದರೆ ಅಕ್ಕನ ಮುಖದಲ್ಲಿ ಒಂದು ಚೂರು ದುಃಖವಿರಲಿಲ್ಲ. ಅವರ ಕಾರ್ಯಗಳೆಲ್ಲ ಮುಗಿದ ಮೇಲೆ ಅಕ್ಕ ಅವಳ ಗಂಡನನ್ನು ಕರೆದುಕೊಂಡು ನನ್ನ ಬಳಿ ಬಂದಳು. ನೀನೊಬ್ಬಳೇ ಹಳ್ಳಿ ಮನೇಲಿ ಇರ್ತೀಯ, ನಮ್ಮ ಮನೆಗೆ ಬಂದು ಬಿಡು. ಹೇಗಿದ್ರು ನಮ್ಮನೆ ಕೆಲಸಕ್ಕೆ ಯಾರೂ ಇಲ್ಲ, ನೀನೇ ಕೆಲಸ ಮಾಡಿಕೊಂಡು ಹೋಗುವೆ ಅಂದರು. ನಾನು ಹಳ್ಳಿ ಬಿಟ್ಟು ಎಲ್ಲಿಗೂ ಬರುವುದಿಲ್ಲ ಅಂದೆ. ಅದಕ್ಕೆ ಅವಳು, ಇನ್ನು ನಿನಗೆ ಕೊಬ್ಬು ಹೇಳೋದಿಲ್ಲ ಅಲ್ವಾ ಅಂದಳು. ಆಗ ನಾನು, ಅಕ್ಕ ಯಾಕ್ ಈ ರೀತಿ ಮಾತಾಡ್ತೀಯಾ? ನಾನು ನಿನ್ನ ತಂಗಿ ಅಲ್ವಾ ಅಂದೆ. ನೀನ್ಯಾವ ಸೀಮೆ ತಂಗಿ? ನನಗೆ ಚಿಕ್ಕ ವಯಸ್ಸಿಂದಾನೂ ನಿನ್ನ ಮೇಲೆ ಪ್ರೀತಿ ಅನ್ನೋದೇ ನನಗಿಲ್ಲ. ನಿನ್ನ ಮೇಲೆ ನನಗೆ ಇದ್ದಿದ್ದು ಬರೀ ದ್ವೇಷಾನೇ. ನಿಮ್ಮಪ್ಪನ ಕೈಲಿ ಸಿಟಿಯಲ್ಲಿರುವ 3 ಮನೆಯನ್ನು ನನ್ನೆಸ್ರು ಮಾಡಿಸಿಕೊಂಡಿದ್ದಾಯ್ತು. ಆದ್ರೆ ಇದೊಂದು ಮನೆ ಮಾತ್ರ ಬರ್ಸ್ಕೊಳಕ್ ಆಗ್ಲಿಲ್ಲ. ಆದ್ರೆ ನಾನ್ ಈ ಮನೆನು ಬಿಡಲ್ಲ. ಈ ಮನೆನು ನಿನ್ನಿಂದ ಕಿತ್ಕೋತೀನಿ, ನೋಡ್ತಾ ಇರು. ನಿನ್ನ ಈ ಕೆಟ್ಟ ಮುಖನ ಮತ್ತೆ ಇನ್ಯಾವತ್ತೂ ನನಗ್ ತೋರಿಸಬೇಡ ಅಂತ ಹೇಳಿ ಅಲ್ಲಿಂದ ಅವರಿಬ್ಬರು ಹೊರಟು ಹೋದರು. ಅಲ್ಲಿಂದ ಇಲ್ಲಿಯವರೆಗೂ ನಾನು ಒಂಟಿಯಾಗಿ ಬದುಕುತ್ತಿದ್ದೇನೆ. ಆ ಮನೆಯಲ್ಲಿ ಅಪ್ಪ, ಮನೆಯ ಅಪ್ಪು ನನಗೆ ಕಾಡಿತ್ತು ಎಂದು ಇಲ್ಲಿ ಬಂದು ಒಂದು ಪಿಜಿಯಲ್ಲಿ ಉಳಿದುಕೊಂಡಿದ್ದೇನೆ. ಇದುವರೆಗೂ ನಾನ್ ಇಷ್ಟಪಟ್ಟಿದ್ದು ನನಗೆ ಸಿಗ್ಲಿಲ್ಲ. ಆಗುವನು ನಾನು ನಿಮಗೆ ಸಿಗ್ತೀನಿ, ನಾವಿಬ್ರೂ ಎಲ್ಲಾದ್ರೂ ದೂರ ಹೋಗಿ ಮದುವೆ ಆಗೋಣ ಬನ್ನಿ ಎಂದನು. ಇಲ್ಲ, ಅದು ಸಾಧ್ಯವಿಲ್ಲ. ನೀನು ಇನ್ಯಾವತ್ತೂ ನನ್ನ ಮುಖ ನೋಡಲು ಬರಬೇಡ ಅಂದೆ. ಹಾಗೆಲ್ಲ ಹೇಳ್ಬೇಡಿ, ನಿನ್ನ ಬಿಟ್ಟು ಬದುಕೋ ಶಕ್ತಿ ನನಗಿಲ್ಲ ಅಂದನು. ಇನ್ನು ಮುಂದೆ ನೀನು ನನ್ನನ್ನು ನೋಡಲು ಬಂದರೆ ನನ್ನ ಮೇಲೆ ಆಣೆ, ನನ್ನನ್ನು ಮರೆತು ಬಿಡು ಸಮರ್ಥ್ ಅಂತ ಹೇಳಿ ನಾನು ನಮ್ಮ ಊರಿನ ಬಸ್ ಹತ್ತಿದೆ. ಗೊತ್ತಿಲ್ಲದೇನೆ ನಾನು ಸಮರ್ಥನ ಜೊತೆ ಕ್ಲಾಸ್ ರೂಮಿನಲ್ಲಿ 1 ಹೆಜ್ಜೆ ಮುಂದೆ ಹಾಕಿಬಿಟ್ಟಿದ್ದೆ. ನಾನು ಈಗ ಒಬ್ಬಳಲ್ಲ, ಇಬ್ಬರು. ಆದರೆ ಅದು ಸಮರ್ಥಿಗೆ ಗೊತ್ತಿರಲಿಲ್ಲ.
ನಾನು ನಮ್ಮ ಹಳ್ಳಿಯಲ್ಲೇ ಹಳ್ಳಿಯ ಮಕ್ಕಳುಗಳಿಗೆ ಪಾಠ ಮಾಡುತ್ತಿದ್ದೆ. 1 ವರ್ಷ ಆದ ಮೇಲೆ ನನಗೆ ಒಂದು ಹೆಣ್ಣು ಮಗು ಹುಟ್ಟಿತು. ಅದಕ್ಕೆ ಸಮರ್ಥಿನಿ ಎಂದು ಹೆಸರು ಇಟ್ಟೆ. ಈಗ ನಾನು ನನ್ನ ಮಗಳು ನೆಮ್ಮದಿಯಾಗಿ ನಮ್ಮ ಹಳ್ಳಿಯ ಮನೆಯಲ್ಲಿ ಜೀವನ ನಡೆಸುತ್ತಿದ್ದೇವೆ.